ನಮಸ್ಕಾರ. ಸಿಗ್ಮಾ ಮಟ್ಟ ಪ್ರಯೋಗಗಳ ನಿಖರತೆಯ ಅಳತೆ. ಕಣಗಳ ದ್ರವ್ಯರಾಶಿಗೆ ಕಾರಣವಾದಂಥ ಹಿಗ್ಸ್ ಬೋಸಾನ್ ಎನ್ನುವ ಕಣವನ್ನು ಪತ್ತೆ ಹಚ್ಚುವ ಪ್ರಯೋಗಗಳು ಸರ್ನ್ ಸಂಸ್ಥೆಯಲ್ಲಿ, ಭೌತವಿಜ್ಞಾನ ಸಂಸ್ಥೆಯಲ್ಲಿ ನಡೆಸಲ್ಪಟ್ಟವು. 2012ರಲ್ಲಿ ಈ ಪ್ರಯೋಗಗಳ ದತ್ತಾಂಶಗಳ ವಿಶ್ಲೇಷಣೆಯ ನಂತರ ಸುಮಾರು 5 ಸಿಗ್ಮಾ ಮಟ್ಟದ ವಿಶ್ವಾಸದೊಂದಿಗೆ ವಿಜ್ಞಾನಿಗಳು ಹಿಗ್ಸ್ ಬೋಸಾನ್ ಕಣ ಅಸ್ತಿತ್ವವನ್ನು ಘೋಷಣೆ ಮಾಡಿದರು. ಇದು ಆಧುನಿಕ ಕಣಭೌತ ವಿಜ್ಞಾನದಲ್ಲಿ, ಅಂದರೆ ಪಾರ್ಟಿಕಲ್ ಫಿಸಿಕ್ಸ್ನಲ್ಲಿ ಅತ್ಯಂತ ಮಹತ್ವದ ಸಾಧನೆಗಳಲ್ಲಿ ಒಂದು ಅಂತ ಪರಿಗಣಿಸಲ್ಪಡುತ್ತೆ. ಈಗ ನಾವು ಸಿಗ್ಮಾ ಮಟ್ಟ ಅಂದರೆ ಏನು, ಅದನ್ನು ಏನು ಸೂಚಿಸುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ವಿಜ್ಞಾನದಲ್ಲಿ ಪ್ರಯೋಗಗಳ ಫಲಿತಾಂಶಗಳು ನಿಜವಾಗಿಯೂ ಅರ್ಥಪೂರ್ಣವಾಗಿವೆ ಅಥವಾ ಕೇವಲ ಸಂಭವನೀಯವಾಗಿ ಬಂದಿವೆ ಅಂತ ತಿಳಿಯೋದಕ್ಕೆ ಇದು ಬೇಕಾದಂಥ ಒಂದು ವಿಮರ್ಶನೆ ಅತ್ಯಂತ ಮುಖ್ಯವಾದಂಥ ಒಂದು ದಾರಿ. ವಿಜ್ಞಾನದಲ್ಲಿ ಪ್ರಯೋಗಗಳ ಫಲಿತಾಂಶಗಳು ನಿಜವಾಗಿಯೂ ಅರ್ಥಪೂರ್ಣವಾಗಿವೆ ಅಥವಾ ಕೇವಲ ಸಂಭವನೀಯವಾಗಿ ಬಂದಿವೆಯೇ ಎನ್ನುವುದನ್ನು ನಿರ್ಧರಿಸೋದಕ್ಕೆ ಇದು ಅತ್ಯಂತ ಮುಖ್ಯ. ಈ ಉದ್ದೇಶಕ್ಕಾಗಿ ವಿಜ್ಞಾನಿಗಳು ಬಳಸ್ತಕ್ಕಂಥ ಪ್ರಮುಖ ಸ್ಟ್ಯಾಟಿಸ್ಟಿಕಲ್, ಅಂದರೆ ಸಂಖ್ಯಾಕಲನೀಯ ಮಾನದಂಡ ಅಂತ ಹೇಳಿದರೆ ಸಿಗ್ಮಾ ಮಟ್ಟ, ಸಿಗ್ಮಾ ಲೆವೆಲ್. ಸಿಗ್ಮಾ ಅನ್ನೋದು ಸಾಮಾನ್ಯವಾಗಿ ಈ ಚಿಹ್ನೆಯಿಂದ ತೋರಿಸಲ್ಪಡ್ತದೆ ಮತ್ತು ಇದು ಒಂದು ಅಳೆಯುವಿಕೆಯ ಸರಾಸರಿ ಮೌಲ್ಯದಿಂದ ಎಷ್ಟು ದೂರದಲ್ಲಿದೆ ಅಂತ ತೋರಿಸ್ತಕ್ಕಂಥ ಒಂದು ಪ್ರಾಮಾಣಿತ ವಿಚಲನೆ, ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನನ್ನು ಸೂಚಿಸ್ತದೆ. ಈ ಪರಿಕಲ್ಪನೆ ಮುಖ್ಯವಾಗಿ ಸಂಖ್ಯಾಕಲನೀಯ, ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಪ್ರಯೋಗಾತ್ಮಕ ಭೌತವಿಜ್ಞಾನದ ಕ್ಷೇತ್ರಗಳಲ್ಲಿ ಭಾರಿ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತದೆ. ಯಾವುದೇ ವೈಜ್ಞಾನಿಕ ಪ್ರಯೋಗದಲ್ಲಿ ಅಳೆಯುವಿಕೆಯನ್ನು ಹಲವಾರು ಬಾರಿ ಮಾಡಿದಾಗ ಅವುಗಳ ಮೌಲ್ಯಗಳು ಸರಾಸರಿಯ ಸುತ್ತ ಹಂಚಿಕೆಯಾಗಿರ್ತವೆ. ಈ ಹಂಚಿಕೆಯನ್ನು ಸಾಮಾನ್ಯವಾಗಿ ನಾವು ನಾರ್ಮಲ್ ಡಿಸ್ಟ್ರಿಬ್ಯೂಷನ್, ಸಾಮಾನ್ಯ ವಿತರಣೆ ಅಥವಾ ಘಂಟಾಕಾರದ ವಿತರಣೆ ಅಂತ ಕರಿತೀವಿ. ಈ ವಿತರಣೆ ಒಂದು ಗಂಟೆಯಂತೆ ಕಾಣುವಂತೆ ವಕ್ರತೆಯನ್ನು ಹೊಂದಿರ್ತದೆ. ಇದರ ಮಧ್ಯಭಾಗದಲ್ಲಿ ಸರಾಸರಿ ಮೌಲ್ಯ ಇರುತ್ತೆ ಮತ್ತು ಅದರ ಸುತ್ತ ಅಳೆಯುವಿಕೆಗಳು ಹಂಚಿಕೆಯಾಗಿರ್ತವೆ, ಚದುರೋಗಿರ್ತವೆ. ಈ ವಿತರಣೆಯಲ್ಲಿ ಸಿಗ್ಮಾ ಅಂತಕ್ಕಂಥದ್ದು ಆ ಮೌಲ್ಯಗಳು ಸರಾಸರಿ ಮೌಲ್ಯದಿಂದ ಎಷ್ಟು ದೂರ ಚದುರಿದ್ದೇವೆ, ಹರಡಿದ್ದೇವೆ ಅನ್ನೋದನ್ನ ತಿಳ್ಕೊಳ್ತಕ್ಕಂಥ, ಸೂಚಿಸ್ತಕ್ಕಂಥ ಒಂದು ಮೌಲ್ಯ. ಹೀಗಾಗಿ ಸಿಗ್ಮಾ ಮಟ್ಟ ಪ್ರಯೋಗದ ಫಲಿತಾಂಶದ ಮಹತ್ವವನ್ನು ಅಳೆಯೋದಕ್ಕೆ ಬಳಸ್ತಕ್ಕಂಥ ಬಹಳ ಮುಖ್ಯವಾದಂಥ ಸಂಖ್ಯಾಕಲನೀಯ ಸಾಧನ, ಅಂದರೆ ಸ್ಟ್ಯಾಟಿಸ್ಟಿಕಲ್ ಸಾಧನ, ಅಂದರೆ ಒಂದು ಡಿವೈಸ್ ಆಗಿರುತ್ತೆ. ಸಾಮಾನ್ಯ ವಿತರಣೆಯಲ್ಲಿ ಸಿಗ್ಮಾ ಮಟ್ಟಗಳಿಗೆ ನಿರ್ದಿಷ್ಟವಾದಂಥ ಅರ್ಥ ಇದೆ. ಒಂದು ಸಿಗ್ಮಾ ಮಟ್ಟ ಅಂತ ಹೇಳಿದ್ರೆ 30.9% ನಿಖರತೆ. 2 ಸಿಗ್ಮಾ ಮಟ್ಟ ಅಂತ ಹೇಳಿದರೆ 69.1% ನಿಖರತೆ. 3 ಸಿಗ್ಮಾ ಮಟ್ಟದಲ್ಲಿ 93.3% ನಿಖರತೆ ಇರುತ್ತೆ. 4 ಸಿಗ್ಮಾ ಮಟ್ಟದಲ್ಲಿ 99.38% ನಿಖರತೆ ಇರುತ್ತೆ. 5 ಸಿಗ್ಮಾದಲ್ಲಿ 99.977% ನಿಖರತೆ ಇರುತ್ತೆ. 6 ಸಿಗ್ಮಾದಲ್ಲಿ 99.9997% ಅಂದರೆ ಪರಿಪೂರ್ಣತೆಯ ಸಮೀಪ ಇರುತ್ತೆ. ಹೀಗಾಗಿ ಸಿಗ್ಮಾ ಮಟ್ಟ ಹೆಚ್ಚಾದಂತೆ ಪ್ರಯೋಗದ ಫಲಿತಾಂಶಗಳ ನಂಬಿಕೆ, ವಿಶ್ವಾಸದ ಅರ್ಹತೆ ಹೆಚ್ಚುತ್ತೆ. ಈ ಕಾರಣದಿಂದಲೇ ಭೌತವಿಜ್ಞಾನದಲ್ಲಿ, ವಿಶೇಷವಾಗಿ ಕಣಭೌತ ವಿಜ್ಞಾನದ ಪ್ರಯೋಗಗಳಲ್ಲಿ ಅತ್ಯಂತ ಕಠಿಣ ಮಾನದಂಡಗಳನ್ನ ಅನುಸರಿಸಲಾಗ್ತದೆ. ಒಂದು ಹೊಸ ಕಣ ಅಥವಾ ಒಂದು ಹೊಸ ಭೌತಿಕ ಪರಿಣಾಮವನ್ನು ಅಧಿಕೃತವಾಗಿ ಕಂಡುಹಿಡಿದಿದ್ದೀವಿ ಅಂತ ಘೋಷಣೆ ಮಾಡೋದಕ್ಕೆ ಸಾಮಾನ್ಯವಾಗಿ 5 ಸಿಗ್ಮಾ ಮಟ್ಟ ಅಂತ ಹೇಳಿದರೆ 99.977% ನಿಖರತೆಯಲ್ಲಿ ದೊರೆಯುವಂಥ ಫಲಿತಾಂಶಗಳನ್ನ ಮಾತ್ರ ಅವರು ಪರಿಗಣಿಸ್ತಾರೆ. 5 ಸಿಗ್ಮಾ ಮಟ್ಟದಲ್ಲಿದ್ದಾಗ ಈ ಫಲಿತಾಂಶ ಕೇವಲ ಸಂಭವನೀಯತೆಯ ದೋಷದಿಂದ ಬಂದಿರುವ ಸಾಧ್ಯತೆ ಅತ್ಯಂತ ಕಡಿಮೆ ಇರುತ್ತೆ. ಇದು 10 ಲಕ್ಷ ಪ್ರಯೋಗಗಳಲ್ಲಿ 1ರಷ್ಟೇ ಮಾತ್ರ ಸೀಮಿತವಾಗಿರುತ್ತೆ. ಅಂದರೆ 5 ಸಿಗ್ಮಾ ಮಟ್ಟ ಅಷ್ಟೊಂದು ಖಚಿತವಾದಂಥ ಫಲಿತಾಂಶ ಆಗಿರುತ್ತೆ. ಒಟ್ಟಿನಲ್ಲಿ ಹೇಳೋದಾದರೆ ಸಿಗ್ಮಾ ಮಟ್ಟ ವೈಜ್ಞಾನಿಕ ಪ್ರಯೋಗಗಳ ನಂಬಿಕೆಯನ್ನು, ವಿಶ್ವಾಸದ ಅರ್ಹತೆಯನ್ನು ಅಳೆಯೋದಕ್ಕೆ ಪ್ರಮುಖವಾದಂಥ ಸಂಖ್ಯಾಕಲನೀಯ ಸಾಧನ ಆಗೈತೆ. ಇದು ಯಾವುದೇ ರೀತಿಯ ಯಾದೃಚ್ಛಿಕ ದೋಷಗಳು, ಅಂದರೆ ಏರುಪೇರು ದೋಷಗಳ ಗುರುತಿಸೋದಕ್ಕೆ ಮತ್ತು ನಿಜವಾದ ವೈಜ್ಞಾನಿಕ ಪರಿಣಾಮಗಳನ್ನ ದೃಢಪಡಿಸೋದಕ್ಕೆ ನೆರವಾಗುತ್ತೆ. ಈ ಕಾರಣದಿಂದಲೇ ಆಧುನಿಕ ವಿಜ್ಞಾನದಲ್ಲಿ, ವಿಶೇಷವಾಗಿ ಭೌತ ವಿಜ್ಞಾನ ಮತ್ತು ಇತರ ನಿಖರ ವಿಜ್ಞಾನಗಳಲ್ಲಿ ಯಾವುದೇ ಹೊಸ ಕಂಡುಹಿಡಿಕೆಯನ್ನು ಒಪ್ತಕ್ಕಂಥದ್ದು, ಸ್ವೀಕರಿಸ್ತಕ್ಕಂಥ ಮೊದಲು ಉನ್ನತ ಸಿಗ್ಮಾ ಮಟ್ಟವನ್ನು ಸಾಧಿಸ್ತಕ್ಕಂಥದ್ದು ಅತ್ಯಂತ ಅಗತ್ಯ ಅಂತ ಪರಿಗಣಿಸಲಾಗ್ತದೆ. ಮುಂದಿನ ವಿಡಿಯೋದಲ್ಲಿ ನಾವು ಭೌತ ವಿಜ್ಞಾನ ಮತ್ತು ಪ್ರಯೋಗಗಳನ್ನು ಕುರಿತಾದಂಥ ಇನ್ನಿತರ ಸಂಗತಿಗಳ ಬಗ್ಗೆ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.